ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಯಾಕಂತಂದ್ರೆ 23-24ರಲ್ಲಿ ಕರ್ನಾಟಕದಿಂದ ಸುಮಾರು 4,30,000 ಕೋಟಿ ರೂಪಾಯಿಯನ್ನು ತೆರಿಗೆ ಕೊಡ್ತಾ ಇದ್ದೀವಿ. ಅದು ಕನ್ನಡಿಗರ ಬೆವರಿನ ಫಲ. ತೆರಿಗೆ ಕೊಡೋದು ಅಂತಂದರೆ ಕನ್ನಡಿಗರು ಶ್ರಮ ಪಟ್ಟು ಇಲ್ಲಿ ಅವರ ಶ್ರಮದ ಫಲದಿಂದ ತೆರಿಗೆಯನ್ನು ಕೊಡ್ತೀವಿ. ಕರ್ನಾಟಕ 2ನೇ ಸ್ಥಾನದಲ್ಲಿರೋದು ತೆರಿಗೆ ಕೊಡೋದರಲ್ಲಿ. ಮಹಾರಾಷ್ಟ್ರ 1ನೇ ಸ್ಥಾನ, ಕರ್ನಾಟಕ 2ನೇ ಸ್ಥಾನ. ಸೊ ನಾವು 4,30,000 ಕೋಟಿ ತೆರಿಗೆ ಕೊಟ್ಟರು ಕೂಡ ನಮಗೆ ವಾಪಸ್ ಬರೋದು 23-24ರಲ್ಲಿ ಬಂದದ್ದು 55,000 ಕೋಟಿ. ಅಂದರೆ ₹1 ಕೊಟ್ಟರೆ ನಮಗೆ 13 ಪೈಸೆಯಷ್ಟು ವಾಪಸ್ ಬರ್ತದೆ. ಸೊ ಇದು ಪರಿಸ್ಥಿತಿ. ₹100 ಕೊಟ್ಟರೆ ₹100 ತೆರಿಗೆ ಕಟ್ಟಿದ್ರೆ ₹13 ವಾಪಸ್ ಬರ್ತದೆ. ಅದರಿಂದ ಇದು ಅನ್ಯಾಯ ಆಗಿದೆ ಅಂತೇಳಿ ನಾವು ಡೆಲ್ಲಿನಲ್ಲೂ ಕೂಡ ಎಲ್ಲ ಮಿನಿಸ್ಟ್ರುಗಳು, ಎಲ್ಲ MLAಗಳು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆಮೇಲೆ 14ನೇ ಹಣಕಾಸಿನ ಆಯೋಗದಿಂದ ನಮಗೆ 15ನೇ ಹಣಕಾಸಿನಲ್ಲಿ ಅನ್ಯಾಯ ಆಯಿತು. ಆದರೂ ಕೂಡ 15ನೇ ಹಣಕಾಸಿನವರು ಶಿಫಾರಸು ಮಾಡಿದರು. ವಿಶೇಷ ಅನುದಾನ ಅಂತೇಳಿ ನಮಗೆ 5,495 ಕೋಟಿ ರೂಪಾಯಿಯನ್ನು ಶಿಫಾರಸು ಮಾಡಿದರು. 5,495 ಕೋಟಿ. ಇದು ವಿಶೇಷ ಅನುದಾನ. ಮೊದಲನೇ ವರದಿನಲ್ಲಿ ಕೊಟ್ಟಿದ್ದದ್ದು. ಎರಡನೇ ವರದಿನಲ್ಲಿ ಅವರು ಪೆರಿಫೆರಲ್ ರಿಂಗ್ ರೋಡ್ ಬೆಂಗಳೂರಿನಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಮಾಡೋಕ್ಕೆ ಅಂತೇಳಿ 3,000 ಕೋಟಿ ರೂಪಾಯಿ ನಮಗೆ ಕೊಡ್ತೀವಿ ಅಂತ ಹೇಳಿದರು. 3,000 ಕೋಟಿ. ಅದಲ್ಲದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ. ಒಟ್ಟು 11,495 ಕೋಟಿ ನಮಗೆ ಶಿಫಾರಸು ಮಾಡಿದ್ರು 15ನೇ ಹಣಕಾಸಿನ ಆಯೋಗ. ಅದನ್ನು ಕೂಡ ಕೊಡಲಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು 23-24ರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. 5,300 ಕೋಟಿ. 23-24ನೇ ವರ್ಷ ಮುಗಿದೋಯ್ತು. ₹1 ಕೊಡಲಿಲ್ಲ. ಇವತ್ತಿನವರೆಗೆ ₹1 ಕೊಡಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಕೂಡ 23-24ರಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳಿ ನಾವು ರಾಷ್ಟ್ರೀಯ ಯೋಜನೆಯನ್ನು ಆಗಿ ಮಾಡ್ತೀವಿ ಅಪ್ಪರ್ ಭದ್ರಾ ಯೋಜನೆಯನ್ನು, ಅದಕ್ಕೆ 5,300 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದೇ ಬರ್ತದೆ ಅಂತೇಳಿ ಅವರು ಕೂಡ ಬಜೆಟ್ನಲ್ಲಿ, ಅದು ಭಾಷಣದ ಮಾತಲ್ಲ, ಭಾಷಣದ ಭರವಸೆ ಅಲ್ಲ, ಬಜೆಟ್ನಲ್ಲೇ ಹೇಳಿರ್ತಕ್ಕಂಥದ್ದು. ಬಜೆಟ್ ಭಾಷಣದಲ್ಲಿ ಅವರು ಅನೌನ್ಸ್ ಮಾಡಿದ್ದದು ಕೊಡಲಿಲ್ಲ. ಇದನ್ನೆಲ್ಲ ಕೇಳಬೇಕಲ್ಲ, ಕೇಳಲಿಲ್ಲ. ಈಗ 2009ರಲ್ಲಿ ಎಲ್ಲ 14ರಲ್ಲಿ 17 ಜನ MP ಗೆಲ್ಲಿಸಿದ್ರು ಕರ್ನಾಟಕದವರು. 2019ರಲ್ಲಿ 25 ಜನ ಗೆಲ್ಲಿಸಿದ್ರು. ಒಬ್ಬರಾದರೂ ಕೂಡ ಕನ್ನಡಿಗರಿಗೆ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಒಂದು ದಿನ ಬಾಯಿ ಬಿಟ್ಟಿದ್ದಾರ? ಎಕ್ಸೆಪ್ಟ್ ಡಿ ಕೆ ಸುರೇಶ್ ಒಬ್ರು ಮಾತಾಡಲಿಲ್ಲ. ಕನ್ನಡಿಗರ ಪರವಾಗಿ ಮಾತನಾಡ್ತಕ್ಕಂಥ ಧೈರ್ಯ ತೋರ್ಲಿಕ್ಕೆ ಆಗ್ತಿಲ್ಲ. ಇವರೆಲ್ಲರೂ ಪುಕ್ಕಲ್ತನ. ಇವರಿಗೆ ನರೇಂದ್ರ ಮೋದಿ ಅವರ ಹತ್ರ ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಸೊ ಇದು 25 ಜನ MP ಗೆಲ್ಲಿಸಿದ್ರು ಕೂಡ ಕರ್ನಾಟಕ, ಎಕ್ಸೆಪ್ಟ್ ಡಿ ಕೆ ಸುರೇಶ್, ಬಾಕಿಯವರು ಯಾರು ಕೂಡ ಮಾತಾಡಲಿಲ್ಲ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು. ಅದ್ರ ಜೊತೆಗೆ ಬರಗಾಲ ಬಂತು. ಕರ್ನಾಟಕದಲ್ಲಿ ಬರಗಾಲ ಬಂತು. 244 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಪೀಡಿತ ಆದವು. ಘೋಷಣೆ ಮಾಡೋದಲ್ಲ, ಭೀಕರವಾದಂಥ ಬರಗಾಲ. ನಾವು 2023 ಸೆಪ್ಟೆಂಬರ್ನಲ್ಲೇ ಮನವಿಯನ್ನು ಕೊಟ್ಟ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಬ್ಮಿಟ್ ಮಾಡೋದು.
ಸೆಪ್ಟೆಂಬರ್ ತಿಂಗಳಲ್ಲೇ 2023 ಸೆಪ್ಟೆಂಬರ್ ತಿಂಗಳಲ್ಲೇ ಮನವಿಯನ್ನು ಕೊಟ್ಟ. ಅವರು ಅಕ್ಟೋಬರ್ನಲ್ಲಿ ಕೇಂದ್ರ ತಂಡ ಬಂತು. ಕೇಂದ್ರ ತಂಡ ಪರಿಶೀಲನೆ ಮಾಡಿ ವರದಿ ಕೊಟ್ಟರು. ಬಹುಶಃ ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟರು, 23, 24ನೇ ತಾರೀಕು ಕೊಟ್ಟಿದ್ದಾರೆ. ಆ ವರದಿ ಕೊಟ್ಟ ಮೇಲೆ ನಮಗೆ ಪರಿಹಾರ ಕೊಡ್ತಕ್ಕಂಥ NDRF ಪರಿಹಾರ ಪ್ರಕಾರ, ನಾರ್ಮ್ಸ್ ಪ್ರಕಾರ ನಾವು 18,172 ಕೋಟಿ ಕೇಳೋದು. ಯಾಕಂತಂದ್ರೆ 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿತ್ತು. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ, ಜೊತೆಗೆ ಸುಮಾರು 35ಕ್ಕೂ ಹೆಚ್ಚು ಸಾವಿರ ಕೋಟಿ ಬೆಳೆ ನಷ್ಟ ಆಯಿತು ರೈತರಿಗೆ. ರೈತರಿಗೆ ಅನ್ಯಾಯ ಆಗಿದೆ. ಬಹಳ ಭೀಕರವಾದಂಥ ಬರ